ಒಂದು ಒಂದು ಬೆಟ್ನಲ್ಲಿ ಒಂದು ಒಂದು ಮಗಳು ಡೆಲಿವರಿ ಆಗಿ ಒಂದು ಮಗುವನ್ನು ಕೈನಲ್ಲೇ ಇಟ್ಟಿರುವಂತೆ ಒಂದು ಒಂದು ದರ್ಶನ ಅವರಿಗೆ ಬಂದಿದೆ. ಎಲ್ಲದನ್ನು ಕೂತ್ಕೊಂಡು ಓದೋಕ್ಕಾಗಲ್ಲ, ಹೌದಲ್ವಾ? ಈಗ ಸ್ವಲ್ಪ ಟೈಮ್ ಇದೆ, ಅದರಲ್ಲಿ ಏನು ಓದಬೇಕು ಹಂಗೆ ಪ್ರಾರ್ಥನೆ ಮಾಡುವಾಗ ಅಂದ ದರ್ಶನ ಅವರಿಗೆ ಬಂದಿದೆ. ಆಮೇಲೆ ಅವ್ರಿಗೆ ಗೊತ್ತಾಯಿತು ಡೆಲಿವರಿ ಆಗುವ ಟೈಮ್ನಲ್ಲಿ ಏನೇನು ಆಗುತ್ತೆ, ಮಗುಗೆ ಏನು ಮಾಡಬೇಕು, ತಾಯಿಗೆ ಏನು ಮಾಡಬೇಕು, ಇಂಥ ವಿಷಯಗಳನ್ನು ಮಾತ್ರ ನಾವು ಓದಬೇಕು ಅಂತ ಡಿಸೈಡ್ ಮಾಡಿಕೊಂಡು ಈಗ ಒಂದು ಡೆಲಿವರಿಗೆ ಮುಂಚೆ, ಡೆಲಿವರಿಗೆ ಹಿಂದೆ ಏನಾಗೋದು, ಮಗು ಹುಟ್ಟೋದಕ್ಕೆ ಮುಂಚೆ ಯಾವಾಗ ಕೇರ್ ತೊಗೋಬೋದು, ಮಗು ಹುಟ್ಟಿದ ಮೇಲೆ ಏನು ಕೇರ್ ತೊಗೋಬೋದು, ಈ ವಿಷಯಗಳನ್ನು ಮಾತ್ರ ಎಲ್ಲವನ್ನು ಹುಡುಕಿ ಅದಕ್ಕೆ ಮಾತ್ರ ನಾವು ಪ್ರಿಪೇರ್ ಮಾಡೋಣ ಅಂತ ಅದನ್ನು ಮಾತ್ರ ಪ್ರಿಪೇರ್ ಮಾಡಿದ್ದಾಳೆ. ಎಕ್ಸಾಮ್ಗೆ ಹೋಗುವಾಗ ಬರೀ ಡೆಲಿವರಿಗೆ ಮುಂಚೆ ಏನು, ಡೆಲಿವರಿ ಆದಮೇಲೆ ಏನು ಮಾಡಬೇಕು, ಮಗು ಹುಟ್ಟಿದ ಮೇಲೆ ಏನು ಕಾರ್ಯಗಳು, ಮಗು ಹುಟ್ಟೋದಕ್ಕೆ ಮುಂಚೆ ಏನು ಮಾಡಬೇಕು, ಹುಟ್ಟೋದಕ್ಕೆ ಆದಮೇಲೆ ಏನು ಮಾಡಬೇಕು, ಇಂಥ ವಿಷಯಗಳನ್ನು ಮಾತ್ರ ಆ ಕ್ವಶ್ಚನ್ ಪೇಪರ್ನಲ್ಲಿ ಬಂದಿದೆ. ವ್ಯಾಕ್ಸಿನ್ ಕೊಡ್ಬೋದು, ಇಂಥ ಕಾರ್ಯಗಳೆಲ್ಲ ಇರುತ್ತಲ್ವ, ಯಾವ್ಯಾವ ತಿಂಗಳಿಗೆ ಏನೇನು ವ್ಯಾಕ್ಸಿನ್ ಹಾಕಬೇಕು, ಇಂಥ ಕಾರ್ಯಗಳೆಲ್ಲ ಅವರು ಓದಿಕೊಂಡು ಹೋಗಿದ್ಮೇಲೆ ಅದನ್ನೇ ಕ್ವಶ್ಚನ್ ಪೇಪರ್ ಪೂರ್ತಿ ಆ ವಿಷಯಗಳನ್ನೇ ಇತ್ತಂತೆ. ಹಂಗೆ ಅವಳು ಒಳ್ಳೆ ರೀತಿಯಲ್ಲಿ ಓದಿ ಎಕ್ಸಾಮ್ ಬರೆದು ಒಳ್ಳೆಯ ಡಾಕ್ಟರಾಗಿ ಬಂದಿದೆ ಅಂತ ಸಾಕ್ಷಿ ಕೊಟ್ಟಿದ್ದಳು. ಅದೇ ಥರ ನಾವು ದೇವರ ಹತ್ರ ಕೇಳುವಾಗ ದೇವರು ನಮ್ಮ ದಾರಿಯನ್ನು ನಮಗೆ ತೋರಿಸ್ತಾರೆ. ಈ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಮಕ್ಕಳನ್ನು